4ನೇ ತರಗತಿ ಕನ್ನಡ ಪದ್ಯಭಾಗ 7 ಬೀಸೋ ಕಲ್ಲಿನ ಪದ ಪ್ರಶ್ನೋತ್ತರಗಳು. ಅಭ್ಯಾಸ. ಮುಖ್ಯ ಪ್ರಶ್ನೆ 1. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಮಕ್ಕಳೇ, ಪ್ರಶ್ನೆಯನ್ನು 1 ಬಾರಿ, ಉತ್ತರವನ್ನು 2 ಬಾರಿ ಹೇಳಿರುತ್ತೇನೆ, ಗಮನಿಸಿ. ಪ್ರಶ್ನೆ 1. ರಾಗಿ ಹೇಗೆ ಉದುರುತ್ತದೆ? ಉತ್ತರ: ರಾಗಿಯು ಜಲಜಲನೆ ಉದುರುತ್ತದೆ. ಉತ್ತರ: ರಾಗಿಯು ಜಲಜಲನೆ ಉದುರುತ್ತದೆ. ಪ್ರಶ್ನೆ 2. ಬೀಸುವ ಕಲ್ಲಿನ ಇಡಿಗೂಟ ಹಿಡಿದು ಯಾರನ್ನು ನೆನೆಯುತ್ತಾರೆ? ಉತ್ತರ: ಬೀಸುವ ಕಲ್ಲಿನ ಇಡಿಗೂಟ ಹಿಡಿದು ತಂದೆ ತಾಯಿಗಳ ನೆನೆಯುತ್ತಾರೆ. ಉತ್ತರ: ಬೀಸುವ ಕಲ್ಲಿನ ಇಡಿಗೂಟ ಹಿಡಿದು ತಂದೆ ತಾಯಿಗಳ ನೆನೆಯುತ್ತಾರೆ. ಪ್ರಶ್ನೆ 3. ಸರಸ್ವತಿಗೆ ಸಿಟ್ಟು ಬಂತು ಏಕೆ? ಉತ್ತರ: ಸರಸ್ವತಿಗೆ ಕಲ್ಲು ಬಿಟ್ಟಳೆಂದು ಸಿಟ್ಟು ಬಂತು. ಉತ್ತರ: ಸರಸ್ವತಿಗೆ ಕಲ್ಲು ಬಿಟ್ಟಳೆಂದು ಸಿಟ್ಟು ಬಂತು. ಪ್ರಶ್ನೆ 2. 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1. ಕಲ್ಲು ಕೊಟ್ಟಮ್ಮನನ್ನು ಏನೆಂದು ಹರಸುವಳು? ಉತ್ತರ: ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವೂ ಬರಲಿ, ಪಲ್ಲಕ್ಕಿಯ ಮೇಲೆ ಮಗ ಬರಲಿ ಮತ್ತು ಆ ಮನೆಗೆ ಮಲ್ಲಿಗೆ ಹೂ ಮುಡಿಯುವ ಸೊಸೆ ಬರಲಿ ಎಂದು ಹರಸುವಳು. ಉತ್ತರ: ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವೂ ಬರಲಿ, ಪಲ್ಲಕ್ಕಿಯ ಮೇಲೆ ಮಗ ಬರಲಿ ಮತ್ತು ಆ ಮನೆಗೆ ಮಲ್ಲಿಗೆ ಹೂ ಮುಡಿಯುವ ಸೊಸೆ ಬರಲಿ ಎಂದು ಹರಸುವಳು. ಪ್ರಶ್ನೆ ಸಂಖ್ಯೆ 2. ಸಿಟ್ಟುಗೊಂಡ ಸರಸ್ವತಿಯನ್ನು ಸಮಾಧಾನ ಮಾಡಿದ ಬಗ್ಗೆ ಹೇಗೆ? ಉತ್ತರ: ಸಿಟ್ಟುಗೊಂಡ ಸರಸ್ವತಿಯನ್ನು ಬಿದಿರಿನ ಬುಟ್ಟಿಯಲ್ಲಿ ರಾಗಿ ಬೆಳೆಯಲಿ, ಮತ್ತೆ ರಾತ್ರಿಯಲ್ಲಿ ತೆಗೆದುಕೊಂಡು ಬರುತ್ತೇನೆಂದು ಸಮಾಧಾನ ಮಾಡಿದಳು. ಉತ್ತರ: ಸಿಟ್ಟುಗೊಂಡ ಸರಸ್ವತಿಯನ್ನು ಬಿದಿರಿನ ಬುಟ್ಟಿಯಲ್ಲಿ ರಾಗಿ ಬೆಳೆಯಲಿ, ಮತ್ತೆ ರಾತ್ರಿಯಲ್ಲಿ ತೆಗೆದುಕೊಂಡು ಬರುತ್ತೇನೆಂದು ಸಮಾಧಾನ ಮಾಡಿದಳು. ಮುಖ್ಯ ಪ್ರಶ್ನೆ 3. ಪದ್ಯದ ಮೊದಲರ್ಧ ಸಾಲಿಗೆ ಎರಡನೇ ಅರ್ಧ ಸಾಲನ್ನು ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಲಾಗಿದೆ, ಗಮನಿಸಿ ಮಕ್ಕಳೇ. ಬೆಳ್ಳದಾರತಿಯ ಬೆಳಗೇನು, ಮತ್ತೆ ರಾತ್ರಿಗೆ ಬರುತ್ತೀನಿ, ರಾಗಿಯು ಮುಗಿದಾವು, ರಾಜನ್ನ ಹೆಚ್ಚಾವು, ಅಂದುಳ್ಳ ಅಡಿಗಲ್ಲು ಚಂದುಳ್ಳ ಮೇಗಲ್ಲು. ಮುಖ್ಯ ಪ್ರಶ್ನೆ 4. ಮಾದರಿಯಂತೆ ಕೊಟ್ಟಿರುವ ಪದಗಳಿಗೆ ಭಿನ್ನ ಅರ್ಥದಲ್ಲಿ ಸ್ವಂತ ವಾಕ್ಯ ಬರೆಯಿರಿ. ಮಾದರಿ: ಅತ್ತೆ: ನನ್ನ ಕಾಲಿಗೆ ಮುಳ್ಳು ಚುಚ್ಚಿದಾಗ ಅತ್ತೆನು. ಅತ್ತೆ: ನಮ್ಮ ಅತ್ತೆ ನನಗೆ ಹೊಸ ಬಟ್ಟೆ ತಂದರು. ಅದೇ ರೀತಿ 1. ತಂದೆ: ನಾನು ಇಂದು ಮಾರುಕಟ್ಟೆಯಲ್ಲಿ ತರಕಾರಿಯನ್ನು ತಂದೆ. ತಂದೆ: ನನ್ನ ತಂದೆ ನನ್ನನ್ನು ತುಂಬಾ ಇಷ್ಟಪಡುತ್ತಾರೆ. 2. ಕಳೆ: ನಾನು ಇಂದು ಶಾಲೆಯಲ್ಲಿ ನನ್ನ ಕನ್ನಡ ನೋಟ್ ಪುಸ್ತಕವನ್ನು ಕಳೆದುಕೊಂಡೆ. ಕಳೆ: ರೈತರು ಭತ್ತದ ಗದ್ದೆಯಲ್ಲಿ ಕಳೆಯನ್ನು ಕೀಳುತ್ತಾರೆ. 3. ಆಡು: ನನ್ನ ಅಜ್ಜಿಯ ಮನೆಯಲ್ಲಿ ಆಡುಗಳನ್ನು ಸಾಕುತ್ತಾರೆ. ಆಡು: ನಾನು ಪ್ರತಿದಿನ ಸಂಜೆ ಸಮಯದಲ್ಲಿ ಮೈದಾನದಲ್ಲಿ ಆಟ ಆಡುತ್ತೇನೆ. ಭಾಷಾ ಚಟುವಟಿಕೆ. ಪ್ರಶ್ನೆ 1. ಆಡುಮಾತು ಮತ್ತು ಬರಹದ ಮಾತಿನ ನಡುವಿನ ವ್ಯತ್ಯಾಸ ಗಮನಿಸಿ. ಆಡುಮಾತು ಬರಹದ ರೂಪ. ಆಡುಮಾತು: ಬರ್ತಾನೆ. ಬರಹದ ರೂಪ: ಬರುತ್ತಾನೆ. ಆಡುಮಾತು: ಇಲ್ಲ. ಬರಹದ ರೂಪ: ಇಲ್ಲ. ಆಡುಮಾತು ಹರಕೆ. ಬರಹದ ರೂಪ: ಹರಕೆ. ಆಡುಮಾತು ಹತ್ತಿರ. ಬರಹದ ರೂಪ: ಹತ್ತಿರ. ಆಡುಮಾತು ಕರೆಯೋಲೆ. ಬರಹದ ರೂಪ: ಕರೆಯೋಲೆ. ಮುಖ್ಯ ಪ್ರಶ್ನೆ 2. ಅಕ್ಷರ ಬಳಸಿ ಪದ ಬರೆ. ಪದಗಳನ್ನು ಗಮನಿಸಿ ಮಕ್ಕಳೇ. ಕ ಸಿ ಕಸಿ, ಕ ಹಿ ಕಹಿ, ಕ ಸ ಕಸ, ಕ ದ ಕದ, ಕ ರೆ ಕರೆ. ಮತ್ತೊಮ್ಮೆ ಕಸಿ, ಕಹಿ, ಕಸ, ಕದ, ಕರೆ. ಮತ್ತೊಂದು ಭಾಗದಲ್ಲಿ ಮ ನು ಮಣ್ಣು, ಮ ಗಿ ಮಗ್ಗಿ, ಮ ಟ ಮಠ, ಮ ಟ ಮಟ್ಟ, ಮ ಡಿ ಮಡ್ಡಿ. ಮತ್ತೊಮ್ಮೆ ಮಣ್ಣು, ಮಗ್ಗಿ, ಮಠ, ಮಟ್ಟ, ಮಡ್ಡಿ. ಮುಖ್ಯ ಪ್ರಶ್ನೆ 4. ಕೆಳಗಿನ ಆಡು ನುಡಿಗಳನ್ನು ಮಾದರಿಯಂತೆ ಬರಹದ ಭಾಷೆಯಲ್ಲಿ ಬರೆಯಿರಿ. ಮಾದರಿ: ಹೆಚ್ಚಾವು, ಹೆಚ್ಚಿದವು, ಒದಗ್ಯಾವು, ಒದಗುವವು, ಮುಗಿದಾವು, ಮುಗಿಯುವವು, ಸಿಟ್ಯಾಕೆ, ಸಿಟ್ ಏಕೆ, ಬೆಳೆಯಾಲಿ, ಬೆಳೆಯಲಿ. ಬಳಕೆ ಚಟುವಟಿಕೆ. ಒಗಟು ಬಿಡಿಸಿ. ಅವ್ವನ ಹಾಸಿಗೆ ಸುತ್ತೋಕಾಗಲ್ಲ, ಅಪ್ಪನ ದುಡ್ಡು ಎಣಿಸೋಕಾಗಲ್ಲ,
ಅವ್ವನ ಹಾಸಿಗೆ ಎಂದರೆ ಆಕಾಶ, ಅಪ್ಪನ ದುಡ್ಡು ಎಂದರೆ ಚುಕ್ಕೆ. ಉತ್ತರ ಆಕಾಶ ಮತ್ತು ಚುಕ್ಕೆಗಳು. 2. ಕರಿ ಸೀರೆ ಉಟ್ಟಾಳ, ಕಾಲುಂಗರ ಇಟ್ಟಾಳ, ಮೇಲೆ ಹೋಗುತ್ತಾಳ ಕೆಳಗೆ ಬರುತ್ತಾಳ. ಉತ್ತರ ಒನಕೆ. ಅಪ್ಪ ಎಂದರೆ ಮುಚ್ಚುತ್ತಾವ, ಅವ್ವ ಎಂದರೆ ತೆರೆತಾವ. ಉತ್ತರ ತುಟಿಗಳು. ಮುಖ್ಯ ಪ್ರಶ್ನೆ 2. ಕೊಟ್ಟಿರುವ ಕತೆ ಓದಿ ಇದಕ್ಕೆ ಸಂಬಂಧಿಸಿದ ಗಾದೆಗಳನ್ನು ಬರೆಯಿರಿ. ಕತೆ. ಒಂದು ಊರಿನಲ್ಲಿ ಒಬ್ಬ ರೈತನಿದ್ದನು. ಅವನಿಗೆ 2 ಸೋಮಾರಿ ಮಕ್ಕಳಿದ್ದರು. ಅನಾರೋಗ್ಯದಿಂದ ರೈತ ಹಾಸಿಗೆ ಹಿಡಿದನು. ಮಕ್ಕಳನ್ನು ಹತ್ತಿರ ಕರೆದು, ಮಕ್ಕಳೇ, ನಾನು ಸಂಪಾದಿಸಿದ ಸಂಪತ್ತನ್ನು ನಿಮಗಾಗಿ ಹೊಲದಲ್ಲಿ ಊತಿಟ್ಟಿದ್ದೇನೆ ಎಂದು ಹೇಳಿದನು. ಮಕ್ಕಳಿಬ್ಬರು ಆರೆ ಗುದ್ದಲಿ ಹಿಡಿದು ಹೊಲಕ್ಕೆ ಹೋದರು. ಅಗೆದು ನಿಧಿಗಾಗಿ ಹುಡುಕಿದರು. ನಿಧಿ ಸಿಗಲಿಲ್ಲ. ಅದೇ ದಿನ ಮಳೆ ಸುರಿಯಿತು. ಇನ್ನೇನು ಮಾಡುವುದು ಎಂದು ಧಾನ್ಯ ಬಿತ್ತಿದರು. ಉತ್ತಮ ಬೆಳೆ ಬಂತು. ಕೈತುಂಬ ಹಣ ಸಂಪಾದಿಸಿದರು. ರೈತ ಮಕ್ಕಳನ್ನು ಕರೆದು, ಇದೇ ನಾನು ಹೊಲದಲ್ಲಿ ಊತಿಟ್ಟ ಸಂಪತ್ತು ಎಂದು ಹೇಳಿದನು. ಇದಕ್ಕೆ ಸಂಬಂಧಿಸಿದ ಗಾದೆಗಳು ಈ ರೀತಿಯಾಗಿವೆ. ಕೈ ಕೆಸರಾದರೆ ಬಾಯಿ ಮೊಸರು, ಬಿತ್ತಿದಂತೆ ಬೆಳೆ, ಆಳಾಗಿ ದುಡಿ ಅರಸನಾಗಿ ಉಣ್ಣು. 3. ಕೊಟ್ಟಿರುವ ಗಾದೆ ಮಾತನ್ನು ಬರಹದ ಭಾಷೆಯಲ್ಲಿ ಬದಲಾಯಿಸಿ. ಗಾದೆ ಮಾತು ಈ ರೀತಿಯಾಗಿದೆ. ಓಡಾಡ್ಕೊಂಡು ದನ ಕಾದ್ರೆ ಬೇಗನೆ ಹೊತ್ತು ಮುಳುಗುತ್ತಾ. ಬರಹದ ರೂಪ. ಓಡಾಡಿಕೊಂಡು ದನ ಕಾದರೆ ಬೇಗನೆ ಹೊತ್ತು ಮುಳುಗುತ್ತದೆಯೇ. 2. ಕಡ್ಲೆ ಇದ್ದಾಗ ಅಲ್ಲಿಲ್ಲ, ಅಲ್ಲಿದ್ದಾಗ ಕಡ್ಲಿಲ್ಲ. ಬರಹದ ರೂಪ. ಕಡಲೆ ಇದ್ದಾಗ ಅಲ್ಲಿಲ್ಲ, ಅಲ್ಲಿದ್ದಾಗ ಕಡಲೆ ಇಲ್ಲ. 3. ಕುಟ್ಟೋಕ ಬರದೋಳು ಕೇರಿ ಕೇರಿ ನೋಡ್ದಾಳಂತ. ಬರಹದ ರೂಪ. ಕುಟ್ಟುವುದಕ್ಕೆ ಬರದೇ ಇರೋಳು ಕೇರಿ ಕೇರಿ ನೋಡಿದಳಂತೆ. ಈ ಕೆಳಗಿನ ಆಡು ನುಡಿಗಳನ್ನು ಓದಿ ಬರೆಯಿರಿ ಮಕ್ಕಳೇ. ರವಿ ಶಾಲೆಗೆ ಹೋದನು. ಮಕ್ಕಳೇ, ಇಲ್ಲಿ ಮತ್ತೊಮ್ಮೆ ಬರೆಯಿರಿ. ರವಿ ಶಾಲೆಗೆ ಹೋದನು. ರವಿ ಸಾಲಿಗೆ ಹೋದ. ರವಿ ಸಾಲಿಗೆ ಹೋದ. ರವಿ ಸಾಲಿಗೆ ಹೋಗ್ಯಾನ್ರಿ. ರವಿ ಸಾಲಿಗೆ ಹೋಗ್ಯಾನ್ರಿ. 2. ಕಿರಣ ತಿಂಡಿ ತಿನ್ನುತ್ತಿದ್ದಾನೆ. ಮತ್ತೊಮ್ಮೆ ಬರೆಯಿರಿ. ಕಿರಣ ತಿಂಡಿ ತಿನ್ನುತ್ತಿದ್ದಾನೆ. ಕಿರಣ ತಿಂಡಿ ತಿಂತಾನ. ಕಿರಣ ತಿಂಡಿ ತಿಂತಾನ.